ವಿಡಿಯೋ ಮಾಡಿಕೊಂಡು ಸರಿ ಹೋಯ್ತು. ಅದೇ ವ್ಯಕ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವತ್ತು ಅವನ ಮೇಲೆ ಏನೇನು ಅಪವಾದ ಹೊರಿಸಿರೋರು, ಇದೇ ಪೊಲೀಸ್ ಇಲಾಖೆಗಳ ಏನೇನು ಅಪವಾದ ಹೊರಿಸಿರೋರು. ಅವಳು ಸ್ಪೀಕರ್ ಯಾರ ಪಬ್ಲಿಕ್ ಅಲ್ಲಿ ನೋಡಿದಾಳೆ ಅದೇ ತರ ನಿಮ್ಮ ಮೀಡಿಯಾದವರ ಮುಂದೆ ನಿಂತ್ಕೊಂಡು ಅವಳು ಚಪ್ಪಲಿ ತಗೊಂಡು ಅವಳ ಹೊರಬೇಕು. ಅದು ಒಂದು ಚಪ್ಪಲಿ ತಗೊಂಡು ಎಷ್ಟು ಮಂದಿ ಕರೀತಾರೆ, ಅದು ಎಷ್ಟು ಅವಮಾನ. ಪಬ್ಲಿಕ್ ದೌರ್ಜನ್ಯ ಮಾಡಿದಾಳೆ ಅಂತಂದ್ರೆ ಇನ್ನ ಪ್ರಜಾಪ್ರಭುತ್ವದಲ್ಲಿ ನಾವು ಬೆಂಗಳೂರಲ್ಲಿ ನಮ್ಮಂತ ಬಡಪಾಯಿಗಳು ಆಟೋ ಚಾಲಕರು ಹಿಂದೆ ಬರ್ಬೇಕು ನಾವು. ಅವನ ಗಂಡ ಅಂತ ಗಂಡ ಹೋಗಲ್ಲ, ಮತ್ತೊಂದು ಹೋಗೋಕ್ಕಿಲ್ಲ ನಾವು. बना रहे मारो हाँ बना वीडियो चल बना वीडियो ಸ್ನೇಹಿತರೆ, ಆ್ಯಕ್ಚುಲಿ ಯಾವುದೇ ಒಂದು ಸಂಕಷ್ಟ ಅಂತ ಬಂದರೆ ಅದು ಆಟೋದವ್ರಿಗೆ ಬರುತ್ತೆ. ಯಾಕೆಂದರೆ ನೋಡಿ, ಪ್ಯಾಸೆಂಜರ್ನ ಒಂದು ಕಡೆಯಿಂದ ಒಂದು ಕಡೆಗೆ ತಲುಪಿಸೋದು ಅವರೇ, ಬಟ್ ಮತ್ತೆ ಅದೇ ಪ್ಯಾಸೆಂಜರಿಂದ ಸಂಕಷ್ಟಕ್ಕೆ ಸಿಲುಕೋದು ಅವರೇ. ಯಾಕೆಂದರೆ ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೆನ್ನೆ ನಿದರ್ಶನ ನೋಡ್ಬೋದು. ಒಂದು ಲೇಡಿ, ಯಾಕೆ ನೋಡಿ, ಹೆಣ್ಣಿಗೆ ಏನಾದರೂ ಹೆಣ್ಣು ತಪ್ಪು ಮಾಡಿದ್ರೆ ಅಥವಾ ಹೆಣ್ಣಿನ ಮೇಲೆ ಏನಾದರೂ ದೌರ್ಜನ್ಯ ಆದರೆ ತುಂಬ ಜನ ಧ್ವನಿ ಎತ್ತಾರೆ. ಆದರೆ ಹೆಣ್ಣಿನಿಂದ ಗಂಡಿಗೆ ದೌರ್ಜನ್ಯ ಆದರೆ ತುಂಬ ಜನ ಧ್ವನಿ ಎತ್ತಲ್ಲ, ಎಲ್ಲೋ ಕಡೆ ಹಂಗೆ ನುಸ್ಕೊಂಡು ಹೋಗ್ತಾರೆ. ಬಟ್ ಆದರೆ ಇಲ್ಲಿ ಆಟೋ ಡ್ರೈವರ್ಗಳಿಗೆ ಏನು ಅನ್ಯಾಯ ಆಗಿದೆ ಅಂದರೆ, ಸೊ ಅವ್ರನ್ನ ಕೇಳೋಣ ಬನ್ನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಅದು ಎಂಥದೇ ತಪ್ಪಿರಲಿ, ಆ ಆಟೋ ಡ್ರೈವರ್ ಒಂದು ವೇಳೆ ಟಚ್ಚೇ ಮಾಡಿರಲಿ, ಗುದ್ಸಿರಲಿ, ಏನೇ ಮಾಡಿರಲಿ, ಅದಕ್ಕೆ ಕಾನೂನು ಮುಖಾಂತರ ಏನು ಶಿಕ್ಷೆ ಮಾಡಬೇಕು ಅಥವಾ ಅವರು ಪರಿಹಾರ ತೊಗೊಳ್ಳೋದು ಅದು ಮಾಡ್ಬೋದು. ಆದರೆ ಒಬ್ಬ ವ್ಯಕ್ತಿನ, ಒಬ್ಬ ಗಂಡು ಆಟೋ ಡ್ರೈವರ್ನ ಒಂದು ಹೆಣ್ಣು ಬೀದಿಯಲ್ಲಿ ಚಪ್ಪಲಿ ಹೊಡಿದು ಎಷ್ಟು ಮಟ್ಟಿಗೆ ಸರಿ? ಸೊ ಬನ್ನಿ ಕೇಳೋಣ. ಸೊ ಆಟೋ ಡ್ರೈವರ್ ಎಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಈಗ ನಿಮಗೆ ಗೊತ್ತು ನಿದರ್ಶನ, ಯಾಕೆಂದರೆ ಅದನ್ನು ನಾವು ಸಹಿಸಲ್ಲ. ಯಾಕೆಂದರೆ ಅದನ್ನು ನಾವು ಯಾರು ಆಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಟೋ ಡ್ರೈವರ್ ಅಂತ ಅಲ್ಲ, ಮಾಮೂಲಿ ನಾನು ಪ್ಯಾಸೆಂಜರ್ ಅಂದ್ಕೊಂಡು ನಾನು ಹೋದ್ರೂ ನಾನು ಸಹಿಸಲ್ಲ ಅದನ್ನು. ಸೊ ಅಂಥ ಒಂದು ಕೃತ್ಯ ಏನು ಅನಿಸುತ್ತೆ ಸರ್ ಅದು ನೋಡಿದಾಗ ನಿಮಗೆ? ಸರ್, ಭಾರಿ ಅನ್ಯಾಯ ಆಗ್ತಾ ಇದೆ ಆಟೋ ಚಾಲಕರಿಗೆ. ಯಾಕಂದರೆ ಸಾರ್ವಜನಿಕರ ಸೇವೆ ಮಾಡ್ತಾ ಇರೋದು ನಮ್ಮ ಸ್ವಾಭಿಮಾನ ಚಾಲಕರು, ಆಟೋ ಚಾಲಕರು. ಆದರೆ ಹೊರಗಡೆಯಿಂದ ಬಂದಿರೋ ಒಂದು ಹೆಣ್ಣುಮಗಳು ಈ ಥರ ಚಪ್ಪಲಿ ತೊಗೊಂಡು ಹೊಡಿತಾ ಇರೋದು ತುಂಬ ಬೇಜಾರಾಗೋ ಸಂಗತಿ. ಇಡೀ ನಮ್ಮ ಆಟೋ ಕುಲಕ್ಕೆ ತುಂಬ ಬೇಜಾರಾಗ್ತಾಯಿದೆ ಸರ್ ನಮಗೆ. ಓಕೆ ಸರ್, ನಿಮಗೆ ನೋಡಿದ್ರೆ ಸೊ ಅದು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ಇದನ್ನು ನಾನು ಏನು ಹೇಳ್ಬೇಕು ಅಂತಂದರೆ, ಇಡೀ ನಮ್ಮ ಆಟೋ ಚಾಲಕರ ವರ್ಗಕ್ಕಾಗಿರ್ಬೋದು, ಮೊದಲದಾಗಿ ನಮ್ಮ ಕನ್ನಡದವರಿಗೆ ಅವಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ನಾನು. ಇವಾಗ ನಮ್ಮ ಆಟೋದವರಾಗಿರ್ಬೋದು, ಒಂದು ಕ್ಯಾಬ್ ಚಾಲಕರಾಗಿರ್ಬೋದು, ಬಂದ್ಬಿಟ್ಟು ಏನೋ ಒಂದು ಇವಾಗ ಆ ವ್ಯಕ್ತಿ ಬಂದ್ಬಿಟ್ಟು ಆಟೋ ಡ್ರೈವರು ವಿಡಿಯೋ ಮಾಡ್ಕೊಂಡ ಸರಿ ಹೋಯ್ತು. ಅದೇ ವ್ಯಕ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಅಂದಿದ್ರೆ ಇವತ್ತು ಅವನ ಮೇಲೆ ಏನೇನು ಅಪವಾದ ಹೊರಿಸಿರೋರು, ಇದೇ ಪೊಲೀಸ್ ಇಲಾಖೆಗಳ ಏನೇನು ಅಪವಾದ ಹೊರಿಸಿರೋರು. ಸುಮಾರು ಇಂಥ ಘಟನೆಗಳು ಸುಮಾರು ಸರಿ ನಡೆದಿದೆ. ನಡೆದಾಗೆಲ್ಲ ಪ್ರತಿ ಒಂದು ಬಾರಿ ಬಂದಾಗೂ ಕೂಡ ಆಟೋ ಡ್ರೈವರ್ ತಪ್ಪು, ಕ್ಯಾಬ್ ಡ್ರೈವರ್ ತಪ್ಪು, ಚಾಲಕರ ತಪ್ಪು. ಏನೇ ಮಾಡಲಿ ಚಾಲಕರ ತಪ್ಪು ಅಂತ ಹೇಳ್ತಾರೆ. ಬಟ್ ಚಾಲಕರು ಯಾವ ಥರ ಮಾಡ್ತಾನಂದರೆ, ಒಂದು ಹೆಣ್ಣು ಮನೆಗೆ ಬಂದು ಗಾಡಿಯಲ್ಲಿ ಕುತ್ಕೊಂಡ್ರೆ ಒಂದು ಸ್ವಂತ ಅಕ್ಕ, ತಂಗಿ, ಮಗಳು, ಅಕ್ಕ ತಮ್ಮ ಅಂತೇಳಿ ತಾಯಿ ಸಮ ನೋಡ್ಕೊಂಡು ಅವ್ರನ್ನ ಹೋಗಿ ಸೇಫ್ಟಿಯಾಗಿ ಅವ್ರ ಮನೆಗೆ ತಲುಪಿಸೋಂಥ ಜವಾಬ್ದಾರಿ ಮಾಡ್ತಾ ಇರೋದು ಇವತ್ತು ಚಾಲಕ ವರ್ಗ. ಅಂಥ ಚಾಲಕ ವರ್ಗಕ್ಕೆ ಬಂದ್ಬಿಟ್ಟು ಇವರು ಹೊರ ರಾಜ್ಯದಿಂದ ಬಂದು ಇಲ್ಲಿಗೆ ನಮ್ಮ ರಾಜಧಾನಿ ಬೆಂಗಳೂರು ರಾಜಧಾನದಲ್ಲಿ ಬಂದ್ಬಿಟ್ಟು ಒಂದು ಹೊತ್ತಿನ ಊಟಕ್ಕೆ ಸಂಪಾದನೆ ಮಾಡ್ಕೊಂಡದವ್ರು ಅಂದಾಗ ಇವಳು ಏಕಾಏಕಿ ಆ ವ್ಯಕ್ತಿ ಮೇಲೆ ಕೈ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಇದನ್ನು ಆಟೋ ಚಾಲಕನಿಗೆ ಅವನು ಒಬ್ಬನಿಗೆ ಇವತ್ತು ಅನ್ಯಾಯ ಆಗಿದೆ. ಪ್ರತಿಯೊಬ್ಬರಿಗೂ ನಾಳೆ ಒಂದು ಇನ್ನೊಂದು ಥರ ಆಗಿಲ್ಲ ಅಂತ ಯಾವ ಗ್ಯಾರಂಟಿ ಇದೆ? ಅದಕ್ಕೆ ಇವತ್ತು ಅವನಿಗೆ ಒಂದು ನ್ಯಾಯ ದೊರಕಿಸ್ಕೊಡಿ ಅಂತ ತಮ್ಮ ಹತ್ರ ಕೇಳ್ತಾ ಇದ್ದೀವಿ. ಅದನ್ನು ಅವಳು ಸಾರಿ ಕೇಳೋದಕ್ಕಿಂತ ಫಸ್ಟ್ ಆಫ್ ಆಲು ಅವಳು ಸ್ಲಿಪ್ಪರ್ ಇವತ್ತು ಅವನಿಗೆ ಯಾವ ಥರ ಪಬ್ಲಿಕಲ್ಲಿ ನಿಂತ್ಕೊಂಡು ಹೊಡೆದಿದ್ದಾಳೆ, ಅದೇ ಥರನ ನಿಮ್ಮ ಮೀಡಿಯಾದವ್ರ ಮುಂದೆ ನಿಂತ್ಕೊಂಡು ಅವಳು ಸ್ಟೆಪ್ಪಲ್ಲಿ ತೊಗೊಂಡು ಅವಳೇ ಹೊಡ್ಕೊಂಡ್ರನ್ನ ನಮಗೂ ಒಂದು ಆಟೋ ಚಾಲಕರಿಗೆ ಇವತ್ತು ನಮ್ಮ ಬೆಂಗಳೂರು ಆಟೋ ಸೈನ್ಯದಲ್ಲಿಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಚೇತನ್ ಸರ್ ಅವರಿಗೆ ಒಂದು ಬೆಲೆ ಸಿಗುತ್ತೆ. ಏನಕ್ಕೆ ಅಂತಂದ್ರೆ ಅವ್ರು ಇವತ್ತು ನೈಟ್ ಟು ಡೇ ಕಷ್ಟಪಟ್ಬಿಟ್ಟು ಇವತ್ತು ಅಲ್ಲಿ ಹೋಗ್ಬಿಟ್ಟು ಬೆಲೆ ಮಾಡ್ತಿದ್ದಾರೆ ಅಂದರೆ ಒಂದು ತಪ್ಪು. ಮನುಷ್ಯ ಅಂದಮೇಲೆ ರೋಡಲ್ಲಿ ಬಂದಮೇಲೆ ತಪ್ಪಾಗ ಸಹಜ. ಅದು ಅಪಘಾತ ಆಕಸ್ಮಿಕ ಆಗುತ್ತೆ. ಅದು ಏನು ಮಾಡಬೇಕು ಅಂತ ಕಾನೂನು ಇದೆಯಲ್ವಾ? ಪೊಲೀಸ್ನವ್ರು ಅದಾರಲ್ವಾ, ಪೊಲೀಸ್ನಿಗೆ ಹೋಗಿ ಹೇಳ್ಬೋದಲ್ವಾ? ಆ ಕೆಲಸ ನೀನು ಕಾನೂನು ಕೈ ತಗೊಳ್ಳೋದಾದರೆ ಪೊಲೀಸ್ ಏನಕ್ಕೆ, ಕಾನೂನು ಏನಕ್ಕೆ ನಿಮಗೆ? ಅದನ್ನು ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅವಳಿಗೆ ಇವತ್ತು ಅವಳು ಸಾರಿ ಕೇಳೋಕ್ಕಿಂತ ಫಸ್ಟ್ ಆಫ್ ಆಲು ಅವಳು ಚಪ್ಪಲಿ ತಗೊಂಡು ಅವಳು ಹೊಡ್ಕೋಬೇಕು. ಆ ವ್ಯಕ್ತಿಗೆ ಏನಿದೆ ಅದು ನ್ಯಾಯ ದೊರಕಿಸ್ಕೊಡ್ಬೇಕು. ಅವಳು ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಗಡಿಪಾರ ಆಗ್ಬೇಕು. ಅವಳಿಗೆ ಏನಾಗಬೇಕು ಅದು ಮಾತಾಡಿ. ಸರ್ ನಿಮ್ಗೆ ಏನು ಅನಿಸುತ್ತೆ? ಈಗ ನಿಮ್ಮ ಅಧ್ಯಕ್ಷರಲ್ಲಿ ಹೋಗಿದ್ದಾರೆ, ಆ್ಯಕ್ಚುಲಿ ಅಲ್ಲಿ ಸ್ಟೇಷನ್ಗೆ ಹೋಗಿದ್ದಾರೆ. ಸೊ ಇವಾಗ ಅವ್ರು ಏನು ಹೇಳ್ತಾಯಿದ್ರು, ಅಧ್ಯಕ್ಷ ಏನು ಹೇಳ್ತಾರೆ ನಿಮಗೆ?
ನಮ್ಗೆ ಅಧ್ಯಕ್ಷರು ಹೇಳೋದಕ್ಕಿಂತ ಇದು ತುಂಬ ವಿರೋಧ ಖಂಡಿಸ್ತಾ ಇದ್ದೀವಿ ನಾವೆಲ್ಲರೂ. ಯಾಕಂದರೆ ಒಬ್ಬ ಚಾಲಕರಿಗೆ ಆದರೆ ಇದು ಎಲ್ಲರಿಗೂ ಅನ್ಯಾಯ ಆದಂಗೆ. ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೊಬ್ಬರು ಮಾಡ್ಬೋದು ಅದೇ ರೀತಿ. ಯಾಕಂದರೆ ಲಾಸ್ಟ್ ಟೈಮು ಒಬ್ಬ ಯುವತಿ ಅದ್ಯಾವುದೋ ಒಂದು ಘಟನೆ ಆಯಿತು. ಆ ಘಟನೆಯಲ್ಲಿ ಇಮಿಡಿಯೇಟ್ಲಿ ಒಂದು 12 ಅವರ್ಸಲ್ಲೇ ನಮ್ಮ ಚಾಲಕರನ್ನ ಹಿಡಿದು ಹಾಕಿದ್ರು. ಇವತ್ತು ಅದನ್ನ ಇನ್ನೂವರೆಗಾದರೂ ಅವ್ರ ಮೇಲೆ ಕಂಪ್ಲೇಂಟ್ ಆ್ಯಕ್ಷನ್ ಆಗಿಲ್ಲ, ಅವ್ರನ್ನ ಒಳಗಡೆ ಹಾಕಿಲ್ಲ. ಇದು ಯಾವ ನ್ಯಾಯ? ನಮ್ಮ ಚಾಲಕರಿಗೊಂದು ನ್ಯಾಯ, ಪಬ್ಲಿಕ್ಕಿಗೊಂದು ನ್ಯಾಯನಾ? ಇದು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿ ಕಾನೂನು ಇದೆ. ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇರ್ತಾ ಇದ್ವಿ. ಆದರೂ ನಮ್ಮ ಮೇಲೇ ಒಂದು ಅಪವಾದಗಳು ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ತುಂಬವಾಗಿ ಖಂಡಿಸ್ತೀವಿ. ನಾವು ಇದನ್ನು ನಾವು ಆ ರೋಡ್ ಮೇಲೇ ಒಂದು ಪಬ್ಲಿಕ್ಕಲ್ಲಿ ಒಂದು ನಮ್ಮ ಚಾಲಕರಿಗೆ ಚಪ್ಪಲ್ ತಗೊಂಡು ಹೊಡೆದಿದ್ದಾಳಲ್ಲ, ಅದೇ ಪಬ್ಲಿಕ್ಕಲ್ಲಿ ಬಂದು ನಿಮ್ಮ ಮೀಡಿಯಾ ಮುಂದೆನೇ ಬಂದು ಸಾರಿ ಕೇಳಬೇಕು, ಪಬ್ಲಿಕಲ್ಲೇ ಕೇಳಬೇಕು ಅನ್ನೋದೇ ನಮ್ಮದು. ಫಸ್ಟು ಸಾರಿ ಕೇಳಿದ್ರು ಕೂಡ ಅದೇ ಇವಾಗ ನಾನು ಕೇಳಿದ್ನಲ್ಲ, ಈ ಕೆಲಸನೂ ಅವ್ರು ಮಾಡ್ಕೊಬೇಕು, ಅವರೇ ಮಾಡ್ಕೋಬೇಕು ಸರ್. ಅವ್ರ ಕಾಲ ಚಪ್ಪಲಿ ತಗೊಂಡು ಇವಾಗ ನಮ್ಮ ಚಾಲಕಿಗೆ ಯಾವ ಥರ ಹೊಡೆದಾಳೆ ಅದೇ ಥರನ ಅವಳು ನಮ್ಮದು ತಪ್ಪಾಯಿತು ಅಂತ ಅವಳು 4 ಸರಿ ಅವಳು ಹೊಡೆದಾಳೆ, ಅವಳು 5 ಸರಿ ಅವಳು ಕಪಾಳಕ್ಕೆ ಅವಳು ಹೊಡ್ಕೋಬೇಕು. ಹೊಡ್ಕೊಂಡಾಗ್ಲೇನು ನಮ್ಮ ಆಟೋ ಡ್ರೈವರ್ಗಳಿಗೆ, ಕನ್ನಡದವರಿಗೆ, ಫಸ್ಟ್ ಆಫ್ ಆಲು ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿರತಕ್ಕಂಥ ಕನ್ನಡ ಅಭಿಮಾನಿಗಳಿಗೆ ಇದು ಒಂದು ನ್ಯಾಯ ಸಿಕ್ಕಂಗಾಗುತ್ತೆ. ಇಲ್ಲ ಅಂದರೆ ಇವತ್ತು ನಾನು ಮಾಡಿಬಿಟ್ಟು ನಾನು ಸಾರಿ ಅಂತ ಕೇಳ್ಬೋದು. ಅದಕ್ಕೆ ಕ್ಷಮೆ ಏನಿದೆ ಅಲ್ಲಿಗೆ? ಕ್ಷಮೆ ಕೇಳ್ಬೋದು, ಯಾರಾದರೂ ಕೇಳ್ಬೋದು ಕ್ಷಮೆನ. ಇವಾಗ ನಾನು ಒಬ್ಬರನ್ನ ಹೊಡೆದ್ಬಿಟ್ಟು ಸಾರಿ ಸರ್ ಅಂದ್ಬಿಟ್ರೆ ಮುಗಿದೋಯ್ತು. ಅದು ಒಬ್ಬನ ಸಾಯಿಸ್ಬಿಟ್ಟು ಸಾರಿ ಅಂತ ಕೇಳಿದ್ರೆ ಅವ್ನು ಬಂದ್ಬಿಡ್ತದೆ, ಜೀವ ಬರಲ್ಲ. ಅದು ಒಂದು ಚಪ್ಪಲಿ ತಗೊಂಡು ಹೊಡೆಯೋದು ಅಂದರೆ ಎಷ್ಟರ ಮಟ್ಟಿಗೆ ಸರಿ ಸರ್? ಅದು ಎಷ್ಟು ಅವಮಾನ ಪಬ್ಲಿಕಲ್ಲಿ. ಪಬ್ಲಿಕಲ್ಲಿ ಇವತ್ತು ಒಬ್ಬ ಆಟೋ ಡ್ರೈವರ್ ಮೇಲೆ, ಗಂಡಸಿನ ಮೇಲೆ ಒಂದು ಹೆಣ್ಣೆಂಗ್ಸು ದೌರ್ಜನ್ಯ ಮಾಡಿದಾಳೆ ಅಂತಂದರೆ, ಇನ್ನು ಪ್ರಜಾಪ್ರಭುತ್ವದಲ್ಲಿ ನಾವು ಇವಾಗ ಬೆಂಗಳೂರಲ್ಲಿ ನಮ್ಮಂಥ ಬಡಪಾಯಿಗಳು ಆಟೋ ಚಾಲಕರು ಇನ್ನು ಹೆಂಗೆ ಬದುಕಬೇಕು ನಾವು? ಈ ಥರ ಇವಾಗ ನೀವೆಲ್ಲ ಬಂದ್ಬಿಟ್ಟು ನಿಮ್ಮ ಮೀಡಿಯಾದವ್ರ ಮುಂದೆ ನಿಂತ್ಕೋಬೇಕು. ಅವಳು ಎಷ್ಟು ಚಾನಲ್ ಇದೆ ಅಷ್ಟು ಚಾನಲ್ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇ, ಅದು ಅವರು ಎಲ್ಲರ ಹತ್ರನೂ ಬಂದ್ಬಿಟ್ಟು ಅವಳು ನನ್ನ ತಪ್ಪಾಗಿದೆ ಅಂದ್ಬಿಟ್ಟು ಅವಳು ಚಪ್ಪಲಿ ತಗೊಂಡು ಅವಳು ಹೊಡ್ಕೋಬೇಕು. ಅವಳು ಏನು ಅಂದ್ಕೊಂಡಿರ್ಬೋದೋ ಏನೋ ಗೊತ್ತಿಲ್ಲ. ನಾನು ಅವಳು ಅಂತಂದ ಬೈತಿದ್ದೀನಿ. ನಾನು ತಪ್ಪಾದರೂ ಪರವಾಗಿಲ್ಲ, ಬೇಕಾದ್ರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಕೊಡೋದಂತರಿಗಿಲ್ಲ. ನಾವು ಒಂದು ನ್ಯಾಯ ನೀತಿ ಅಂತ ಬಂದರೆ ನಾವು ಅಕ್ಕ ತಂಗಿ ಅಂತಂದು ತಿಳ್ಕೊಂಡು ನಾವು ಇವತ್ತು ಅಷ್ಟೇ ನೈಟ್ ಹೊತ್ತಿನಾಗ ಎಷ್ಟೊತ್ತಿನೇ ಬೇಕು ಅಷ್ಟೊತ್ತಿನಾಗ ಆದ್ರೂ ಅವ್ರ ಮನೆ ಹತ್ರ ಹೋಗಿ ತಲುಪಿಸೋಂಥ ಜವಾಬ್ದಾರಿ ನಮ್ಮದಿರುತ್ತೆ. ಯಾರೋ ಒಬ್ಬ ಮಾಡ್ತಾನೆ ತಪ್ಪು, ಎಲ್ಲರೂ ಒಂದೇ ಥರ ಇರಲ್ಲ ಸರ್. ಯಾರೋ ಒಬ್ಬ ಮಾಡ್ತಾನೆ ತಪ್ಪುಗಳನ್ನ, ಆ ತಪ್ಪು ಬಂದ್ಬಿಟ್ಟು ಎಲ್ಲನೂ ತಪ್ಪು ಅಂತ ಹೇಳೋದಕ್ಕಿಂತ ಅದು ತಪ್ಪಿಗೆ ಕ್ಷಮೆಗಿಂತ ಫಸ್ಟ್ ಆಫ್ ಆಲು ಅವಳು ಚಪ್ಪಲಿ ತಗೊಂಡು ಅವಳೇ ಹೊಡ್ಕೋಬೇಕು. ನಿಮಗೆ ನಮ್ಮ ಸಂಘಟನೆದಲ್ಲೇ ಇರೋದು ಸರ್, ನಮ್ಮ ಸಂಘಟನೆದವರೇ. ನಮ್ಮ ಸಂಘಟನೆ ಬೆಂಗಳೂರು ಆಟೋ ಸೇನೆ ಸಂಘಟನೆ ಸದಸ್ಯತ್ವ ID ಕಾರ್ಡ್ ಎಲ್ಲ ಇದೆ ಅವ್ರ ಹತ್ರ. ನಮ್ಮ ಸಂಘಟನೆದಲ್ಲಿ ಒಬ್ಬರು ನಮ್ಮ ಅಣ್ಣ ತಮ್ಮದಿನ ಅಷ್ಟೆಲ್ಲ ಆದರೂ ತುಂಬ ತಾಳ್ಮೆಯಿಂದ ಇದ್ರು. ಸೊ ತಾಳ್ಮೆನೇ ಇವತ್ತು ನಮಗೆ ಒಂದು ನ್ಯಾಯ ದೊರಕಿಸ್ಕೊಡೋಕೆ ಕಾರಣ ಅಂತ ಹೇಳ್ಬೋದು ಸರ್. ಏನಕ್ಕೆ ಅಂತಂದರೆ ಯಾರು ಗಣಸು ಆದ್ರೂ ಕೂಡ ಅಂಥ ಏಟ್ಗಳು ತಿನ್ಕೊಂಡು ಪಬ್ಲಿಕಲ್ಲಿ ತಾಳ್ಮೆಯಿಂದ ವೀಡಿಯೋ ಮಾಡ್ತಕ್ಕ ಚಾನ್ಸಸ್ ಇರಲಿಲ್ಲ. ಆ ವ್ಯಕ್ತಿ ಅವಳು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರೋದಕ್ಕೆ ಇವರು ವೀಡಿಯೋ ಮಾಡ್ತಾ ಇರೋ ಕಾರಣ ಬಂದ್ಬಿಟ್ಟು, ನೀನು ವೀಡಿಯೋ ಮಾಡ್ತೀಯಾ, ಏನು ಮಾಡ್ತೀಯೋ ಹಾಗೆ ಹಿಂಗೆ ಅಂದ್ಬಿಟ್ಟು ಅವನಿಗೆ ಕನ್ನಡದಲ್ಲಿ ನೀನು ಮಾತಾಡೋಕ್ಕಾಗಲ್ವ, ನೀನು ಬರೀ ಹಿಂದಿಯಲ್ಲೇ ಮಾತಾಡ್ಬೇಕು ಹಂಗೆ ಹಿಂಗೆ ಅಂತ ಕೆಟ್ಟದಾಗೆಲ್ಲ ಮಾತಾಡಿರೋ ಕಾರಣ ಇವರಿಗೆ ಭಯ ಆಗಿಬಿಟ್ಟು ಒಂದು ಲೇಡೀಸ್ ಅಲ್ವಾ ಒಂದು ವೀಡಿಯೋ ಮಾಡ್ಕೊಂಡವ್ರೆ. ವೀಡಿಯೋ ಮಾಡ್ಕೊಳ್ಳೋ ಕಾರಣ ಇವತ್ತು ಅವರಿಗೆ ನ್ಯಾಯ ದೊರಕಿಸ್ಕೊಡೋಕ್ಕೆ ಸಾಧ್ಯತೆ ಆಗಿದೆ. ಇಲ್ಲ ಅಂತಂದಿದ್ರೆ ಇವತ್ತು ಅವನು ತಪ್ಪು ಅಂತ ಹೇಳ್ತಾಯಿದ್ರು ಎಲ್ಲರೂ ಬಂದ್ಬಿಟ್ಟು. ಅವನು ವೀಡಿಯೋ ಮಾಡ್ಕೊಂಡಿರೋ ಕಾರಣ ನೀನು ಯಾಕೆ ವೀಡಿಯೋ ಮಾಡ್ತಾಯಿದ್ದಿ ಅಂದ್ಬಿಟ್ಟು ಕಾಲ ಚಿಪ್ಪಲ್ ತಗೊಂಡು ಹೊಡೆದಾಳೆ. ಅದು ಒಂದೇ ನಾವು ಕೇಳೋದು. ಅವಳು ಹೆಂಗೆ ಹೊಡೆದ ಅದೇ ಥರನ ಮತ್ತೆ ಕೇಳ್ತಿದ್ದೀನಿ, ಅದೇ ಥರನ ಅವಳು ಹೊಡ್ಕೋಬೇಕು. ಹೊಡ್ಕೊಂಡ್ಮೇಲೆ ನಮಗೆಲ್ಲರಿಗೂ ಒಂದು ಆಟೋ ಚಾಲಕರಿಗಾಗಿರ್ಬೋದು, ಒಂದು ಪಬ್ಲಿಕ್ಕಿಗೆ ಕನ್ನಡದವರಿಗಾಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆಯದು ಮಾತಾಡಿ ಹಾಂ ಸರ್. ಅದು ಬರ್ತಾಯಿದ್ರಂತೆ ರೋಡಲ್ಲಿ ಬರುವಾಗ ಮಾಮೂಲಿ ಇವಾಗ ಒಂದು ಚಿಕ್ಕದೊಂದು ರೋಡ್ ಇರುತ್ತೆ, ಗಲ್ಲಿ ಇರುತ್ತೆ, ಟ್ರಾಫಿಕ್ ಏರಿಯಾ ಅಂದಮೇಲೆ ಒಂದು ಏರಿಯಾ ಅಂದರೆ ಹೋಗ್ಬೇಕಾದಾಗ ಲೈಟಾಗಿ ಟಚ್ ಆಗಿರುತ್ತೆ ಗಾಡಿ. ಟಚ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅವ್ನು ಟಚ್ ಮಾಡಿಲ್ಲ ಅಂತ ಹೇಳಲ್ಲ. ಅವ್ನು ಟಚ್ ಮಾಡಿದರೆ ಕೆಳಗೆ ಬೀಳ್ಬೋದಾಗಿತ್ತು, ಟಚ್ ಮಾಡಿಲ್ಲ ಅಂತ ಅವ್ನು ಹೇಳ್ತಾನೆ. ಅಕ್ಕಪಕ್ಕ CC ಕ್ಯಾಮ್ರಾ ಇದ್ದರೆ ಚೆಕ್ ಮಾಡಿ. ನಾನು ಏನಾರ ಟಚ್ ಆಗಿದ್ರೆ ಏನಿಲ್ಲ ಸರ್. ಹಿಂದ್ಗಡೆಗೆ ಒಂದು ಎಕ್ಸಾಂಪಲು, ಇವಾಗ ಇಬ್ಬರು ಸ್ಕೂಟಿಯಲ್ಲಿ ಇಬ್ಬರು ಕುತ್ಕೊಂಡಿರ್ತೀವಿ, ಹಿಂದ್ಗಡೆ ಕುತ್ಕೊಂಡಿರೋನು ಕಾಲ ಮೇಲೆ ಹಿಂದ್ಗಡೆ ವೀಲ್ ಹತ್ತೈತಿ ಅಂದರೆ ಯಾರು ನಂಬ್ತಾರ ಸರ್? ನಂಬ್ತೀರಾ? ಈಗ ಅವ್ರು ಕಾಲ್ ಮೇಲೆ ಹತ್ತಿದೆ ಅಂತ ಹೇಳ್ತಿದ್ದಾರೆ. ಕಾಲ್ ಮೇಲೆ ಅದು ಹೆಂಗೆ ಹತ್ತುತ್ತೆ ಸರ್? ಹಿಂದ್ಗಡೆ ಕುತ್ಕೊಂಡಿರೋರಿಗೆ. ಮುಂದ್ಗಡೆ ನೀನು ಡ್ರೈವಿಂಗ್ ಮಾಡ್ತಾ ಇದ್ರೆ ಬೇಕಾದ್ರೆ ನೀನು ಕಾಲು ಕೆಳಗೆ ಇಟ್ಕೊಂಡಿರ್ತೀರಾ, ನಿಮ್ಮ ಕಾಲ್ ಮೇಲೆ ಹತ್ತಿದೆ ಅಂದ್ರೆ ನಾನು ಒಪ್ಕೊಂತೀನಿ. ನೀನು ಹಿಂದೆ ಕುತ್ಕೊಂಡಿರ್ಬೇಕಾದಾಗ ನಿನಗೆ ಕಣ್ಣು ಕಾಣಿಸಲ್ವಾ? ಗಾಡಿ ವೀಲ್ ಬರ್ತಾಯಿದೆ, ಹಿಂದ್ಗಡೆ ವೀಲ್ ಚಕ್ರ ಬರ್ತಾಯಿದೆ ಅಂತ. ಆ ಹಿಂದ್ಗಡೆ ಚಕ್ರಕ್ಕೆ ಕಾಲು ಕೊಟ್ಟರೆ ಯಾರಿಗೆ ಗೊತ್ತಾಗುತ್ತೆ? ಒಂದು ವೇಳೆ ಕೊಟ್ಟಿರ್ಬೋದು, ಕೊಟ್ಟಿದ್ರೆ ಪಬ್ಲಿಕ್ ಸ್ಟೇಷನ್ ರೀಸನ್ ಬಂದು ಅದು ಈಗ ಕಾಲು ಕೊಟ್ಟು ರೀಸನ್ ಬಂದ್ಬಿಟ್ಟು ನೀನು ನನ್ನ ಕಾಲ್ ಮೇಲೆ ಹಚ್ಚಿದ್ಯಾ ಅಂತೇಳಿ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ಬೈದಿದ್ದಾಳೆ. ನೀ ಯಾಕಮ್ಮ ಕೆಟ್ಟದಾಗ ಬೈತಿದ್ಯಾ, ನೀನು ಒಬ್ಬ ಲೇಡೀಸು ಅಂತೇಳಿ ಅಂದ್ಬಿಟ್ಟು ಇವ್ರು ಕೂಲಾಗಿ ಮಾತಾಡ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಯಾರ. ವೀಡಿಯೋ ಮಾಡ್ಕೊಳಕತ್ತಿದ್ದಟಿಗೆನ ಅವ್ನ ಗಂಡ ಅಂತೆ, ಅವ್ನ ಗಂಡ ಅನ್ಸ್ಕೋಬೇಕಾ ಇಲ್ಲ ಮತ್ತು ಇನ್ನೊಂದು ಅನ್ಬೇಕಾ ಗೊತ್ತಿಲ್ಲ ನಾವು, ಆಯಿತಾ? ಅವನು ವೀಡಿಯೋ ಮಾಡ್ತದಾನೆ ನಿಂತ್ಕೊಂಡು. ಗಂಡ ಅನ್ಸ್ಕೊಂಡ್ರವ್ನು ಹೇಳ್ಬೋದಾಗಿತ್ತು,
ಇಲ್ಲಮ್ಮ ಈ ಥರ ಹಿಂಗಿದೆ ಬೇಡ ಇಲ್ಲಿ ಮಾತಾಡೋದು ಸ್ಟೇಷನ್ ಹತ್ರ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ರೆ ಎರಡೇ ಮಾತಲ್ಲ ಮುಗಿದೋಗಿರೋದ ಇವನು ತಪ್ಪಿಗಿದ್ರೆ ಇವನು ಕುಂದಿಸ್ಬಿಡ್ತಿದ್ರ ಒಳಗೆ ಕರ್ಕೊಂಡೋಗಿ ಏನೋ ಒಂದು ಆಗದ ಇವನು ತಪ್ಪಿದ್ರೆ ನಿನಗೆ ನ್ಯಾಯ ಉದ್ಧರಿಸ್ಕೊಡ್ತಾ ಇದ್ರಲ್ಲ ಇವಾಗ ಮಾಡಿದೀಯಾ ತಪ್ಪು ಮಾಡಿದೀಯಾ ಅನ್ಭವಿಸು ನೀನು ಚಪ್ಪಲಿ ತಗೊಂಡು ನೀನು ರೋಡಲ್ಲಿ ನಿಂತ್ಕೊಂಡು ಪಬ್ಲಿಕಲ್ಲಿ ವಿಡಿಯೋದ ಮುಂದೆ ಬಂದು ಹೊಡ್ಕೋಬೇಕು ತಪ್ಪು ಅಂತ ಕೇಳೋದು ಒಂದೇ ಅಲ್ಲ ಹೊಡ್ಕೋಬೇಕು ನೀನು ಬೆಂಗಳೂರಿಂದ ಕರ್ನಾಟಕದಿಂದ ಗಡಿಪಾರ ಆಗ್ಬೇಕು ನೀನು ಇಲ್ಲಿ ಇರ್ಕೂಡ್ದು ಸ್ಟೇಷನ್ಗೆ ಇವ್ರು ಹೇಳ್ದಂಗೆ ಕರ್ಕೊಂಡು ಹೋದ್ರೂ ಸಹ ಚಾಲಕನಿಗೆ ಮಾತ್ರ ಪನಿಷ್ಮೆಂಟ್ ಸಿಗುತ್ತೆ ಅಲ್ಲಿ ಹೊರತು ಪ್ಯಾಸೆಂಜರ್ ಮಾತ್ರ ಸಿಗಲ್ಲ. ಪ್ಯಾಸೆಂಜರ್ಗೆ ಇಮಿಡಿಯೇಟಾಗಿ ಕಳಿಸ್ಬಿಡ್ತಾರೆ. ಇನ್ನು ಪ್ಯಾಸೆಂಜರ್ ದುಡಿಯೋಕ್ಕಂತ ಬಂದಿರ್ತಾನೆ ಅವನಿಗೆ ಗಂಟೆ ಕುಂಡಿಸ್ಕೊಂಡು ಇಲ್ದಿರೋದೆಲ್ಲ ಮಾತಾಡ್ತಾರೆ. ಏನಾಯಿತು ಉಲ್ಟಾ ಅವನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ.